ಇಡೀ ಬೆಂಗಳೂರನ್ನೇ ಕಾಯುತ್ತಿರುವ ತಾಯಿ ಹಾಗೂ ಮಕ್ಕಳನ್ನು ಹೆಚ್ಚು ಇಷ್ಟಪಡುವಂತಹ ದೇವಿ ಯಾರು ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ನೋಡಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿರೋದ್ರಿಂದ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಬಟ್ಟೆ ವಾಶ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ವಾಶ್ ಮಾಡೋಕ್ಕಿಟ್ಟು ದಿನಚರಿ ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ್ವಿ. ನಾವು ಫ್ರೆಶ್ ಅಪ್ ಆಗಿ ನಮ್ಮ ಮಕ್ಕಳೆಲ್ಲ ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಮಗಳು ಸ್ಕೂಲ್ಗೆ. ಯಾಕಪ್ಪ ಅಂದರೆ ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದನ್ನು ಅಟೆಂಡ್ ಮಾಡೋಣ ಅಂತ ಹೊರಟ್ವಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಎಕ್ಸಿಬಿಷನ್ ಇತ್ತು. ಎಕ್ಸಿಬಿಷನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಮೀಟ್ ಆಗಕ್ಕೆ ಹೋಗಿದ್ದೆ. ನೆಕ್ಸ್ಟ್ ಹೊರಟಿದ್ದೆ ಕ್ಲಾಸ್ ಟೀಚರ್ನ ಮೀಟ್ ಮಾಡೋಕ್ಕೆ. ಅವರು ಅವಳದ್ದು ಏನೇನು ಹೇಗೆ ಓದ್ತಾಳೆ ಏನು ಅಂತ ಎಲ್ಲ ಹೇಳಿದ್ರು. ಹಾಗೆ ನಮ್ಮ ಕಂಪ್ಲೀಟ್ ಏನಿತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರೊಳಗೆ 1 ಆಗಿತ್ತು. ಸೊ ಲೇಟ್ ಆಗುತ್ತೆ ಅಂತೇಳಿ ಬೇಗನೆ ಫ್ರೆಶ್ ಅಪ್ ಆಗಿ ನಾನು ನನ್ನ ಮಕ್ಕಳೆಲ್ಲ ಹಣ್ಣು ಕಾಯಿ ತೊಗೊಂಡು ಹೊರಟ್ವಿ. ಎಲ್ಲಿಗೆ ಅಂದರೆ ನಮ್ಮ ಏರಿಯಾದಲ್ಲಿ ಕೂರಿಸಿರೋ ಅಣ್ಣಮ್ಮ ತಾಯಿ ದೇವಿ ನೋಡೋಣ ಅಂತ. ಹಾಗೆ ಅದ್ರ ಪಕ್ಕನೇ ನಮ್ಮ ಏರಿಯಾದಲ್ಲೇ ಫೇಮಸ್ ಇರೋ ಅಂತರ್ಘಟ್ಟಮ್ಮ ತಾಯಿ ದೇವಿನೂ ಕೂಡ ಕೂರಿಸಿದ್ರು. ಅಣ್ಣಮ್ಮ ತಾಯಿನ ಈಗ ಇಡೀ ಬೆಂಗಳೂರಲ್ಲಿ ಮೂಲೆ ಮೂಲೆಗೂ ಕರ್ಕೊಂಡೋಗಿ ನೆಲೆಸಿ ಪೂಜೆ ಮಾಡಿಸ್ಕೊಂಡ್ಬರ್ತಾರಂತೆ. ಯಾಕಪ್ಪ ಅಂದರೆ ಫಸ್ಟು ಮಕ್ಕಳು ಹುಟ್ಟಿದಾಗ ಆ ದೇವಿಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಿದ್ರು. ಬಟ್ ಈಗ ಕೆಲಸದ ಒತ್ತಡದಿಂದ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಇವಾಗೆಲ್ಲ ವರ್ಷದಲ್ಲಿ ಒಂದಿನ ಅವ್ರವ್ರ ಏರಿಯಾಗೆ ಕರ್ಕೊಂಡೋಗಿ ಆಶೀರ್ವಾದ ತಗೋತಾರೆ. ಆಗ ಅದಕ್ಕೆ ಏನೇನು ಬೇಕು ಪೂಜೆ ಎಲ್ಲ ಮಾಡಿಸ್ತಾರೆ ಅಂತ ಹೇಳ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪ್ರಸಾದಕ್ಕೆ ಅಂತ ಬಂದ್ವಿ. ಪ್ರಸಾದಕ್ಕೆ ಅಂತ ಇವತ್ತು ಅನ್ನ ಸಾಂಬಾರು ಮತ್ತು ಲಡ್ಡು ಹಾಗೆ ಮಜ್ಜಿಗೆ ಕೊಟ್ಟಿದ್ರು. ಪ್ರಸಾದ ಎಲ್ಲ ತೊಗೊಂಡು ನಾವು ಅಲ್ಲೇ ಕೂತ್ಕೊಂಡು ಪ್ರಸಾದನ ತಿಂದ್ವಿ. ಅದು ತಿಂದಾದ್ಮೇಲೆ ನೆಕ್ಸ್ಟು ಮನೆ ಕಡೆ ಹೊರಡ್ಬೇಕಾದ್ರೆ ಕಣ್ಣಿಗೆ ಬಿದ್ದಿದ್ದೆ ಜಾತ್ರೆ. ದೇವ್ರು ನೋಡಾದ್ಮೇಲೆ ಜಾತ್ರೆ ಮುಗ್ದಲ್ಲೇ ಇರುತ್ತಾ, ಅದನ್ನು ಏನೇನು ಬೇಕು ಎಲ್ಲ ನೋಡಿಕೊಂಡು ಒಂದು ರೌಂಡ್ ಬಂದ್ವಿ. ನನ್ನ ಮಗಳು ಅದು ಕೊಡಿಸು ಅಂತ ಹಿಂಸೆ ಕೊಡ್ತಿದ್ಲು. ನಮ್ಮ ಚಿಕ್ಕ ಮಗಳು ಅಂತೂ ನೋಡ್ರಿ, ಅವಳು ಬೇಡ ಅಂದ್ರೂ ಅದು ಕೊಡಮ್ಮ ಅಂತ ತುಂಬ ಜಂಪ್ ಮಾಡಿಕೊಂಡು ತಗೋತಿದ್ದಾಳೆ. ಅವರಪ್ಪ ಇವ್ರು ಹಿಂಗಾದ್ರೆ ಜೋಬಿಗೆ ಕತ್ರಿನೇ ಅಂತ ಹೇಳಿ ಬನ್ನಿ ಅಂತ ಕರಿತಿದ್ದಾರೆ. ಬಟ್ ನಾನು ಹೊರಡಕ್ಕೆ ಸ್ಟಾರ್ಟ್ ಆದ್ರೂ ನನ್ನ ಮಕ್ಕಳು ಬರ್ತಾನೆ ಇಲ್ಲ ನೋಡಿ. ಅದು ಕೊಡ್ಸಮ್ಮ ಅಂದರೆ ಜಾತ್ರೆ ಆದಮೇಲೆ ಕಣ್ಣಿಗೆ ಕಲ್ಲರ ಕಾಣ್ತಾ ಇರುತ್ತಲ್ಲ, ಅದು ಕೊಡು ಅಂತ ಹಿಂಸೆ. ಆದರೂ ಯಾಕೋ ಈಗ ಮನೆಗೆ 1-2 ಸಾಮಾನು ತೊಗೋಬೇಕಾಗಿತ್ತು, ಅದನ್ನು ತೊಗೊಂಡ್ವಿ. ಹಾಗೆ ಜಾತ್ರೆಲಿ ಕಡಿಮೆ ಅಂತ ಹೇಳ್ತೀವಿ, ಅದೆಲ್ಲ ಸುಳ್ಳು. ನಾವು ಒಂದಕ್ಕಿಂತ ಡಬ್ಬಲ್ ಅಂತ ಹೇಳ್ತಾರಲ್ಲ ಆ ಥರ ಜಾತ್ರೆಯಲ್ಲಿ. ಆದರೂ ಏನು ಮಾಡೋದು, ಜಾತ್ರೆ ಮೇಲೆ ಒಂದು ಸಾಮಾನು ತೊಗೊಳ್ಳೇಬೇಕಲ್ಲ. ಹಾಗೆ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ಲೈಟಿಂಗ್ಸ್ ಎಲ್ಲ ನೋಡಿರಲಿಲ್ಲ ಅಂತೇಳಿ ಮತ್ತೆ ಈವ್ನಿಂಗ್ಗೆ ಅಂತ ಹೋದ್ವಿ. ಲೈಟಿಂಗ್ಸ್ ಮಾತ್ರ ಏನು ಚೆನ್ನಾಗಿತ್ತು ಅಂದರೆ ನೋಡ ಏನು ಚೆಂದ ಅನ್ನೋ ಥರ ಒಂದೊಂದು ರೋಡಲ್ಲೂ ಒಂದೊಂದು ಥರ ಲೈಟಿಂಗ್ಸ್ ಹಾಕಿದ್ರು. ಈ ಥರ ವರ್ಷ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ಕಡೆ ಎಲ್ಲ ಮಾರಿ ಹಬ್ಬ ಅಂತ ಹೇಗೆ ಮಾಡ್ತೀವಿ, ಹಾಗೆ ಬೆಂಗಳೂರು ಸೈಡೆಲ್ಲ ಊರಹಬ್ಬ ಅಂತ ಹೇಳಿ ಅಣ್ಣಮ್ಮ ದೇವಿನ ಕೂರಿಸ್ತಾರೆ. ಆರ್ಕೆಸ್ಟ್ರಾ ಎಲ್ಲ ನೋಡಿದ್ವಿ. ಮಾರನೇ ದಿನ ನಾವು ಅಣ್ಣಮ್ಮ ದೇವಿನ ಯಾವ ಥರ ಕಳಿಸಿದ್ವಿ ಅಂದರೆ, ಈ ತಮಟೆ ಸೌಂಡಿಗೆ ಅಣ್ಣಮ್ಮ ತಾಯಿ ಕುಣಿದು ಕುಪ್ಪಳಿಸ್ಬಿಡ್ಬೇಕು ಆ ಥರ ಬಾರಿಸಿದ್ರು ನೋಡ್ರಿ ನಮ್ಮ ಏರಿಯಾದ ಹುಡುಗರುಗಳು. ಹಾಗೆ ಅಣ್ಣಮ್ಮ ತಾಯಿನ ಈ ಥರ ತಮಟೆ ಸೌಂಡಿಂದಲೇ ಕಳಿಸ್ಬೇಕು. ಹಾಗೆ ಹೆಣ್ಣು ದೇವ್ರುಗಳ್ನ ಆಲ್ಮೋಸ್ಟ್ ಈ ಥರ ತಮಟೆ ಸೌಂಡು ವಿಜೃಂಭಣೆಯಿಂದ ಕಳಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.